ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ನಾನಿಂದು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಇಂದ ವಶೀಕರಣ ಮಾಡೋದು ಕೆಲವೇ ಗಂಟೆಯಲ್ಲಿ ಅದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ನಾನು ವಿಡಿಯೋ ಈಗ ಸ್ಟಾರ್ಟಿಂಗ್ ಏನು ಬಿಡ್ತೀನೋ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ನಿಮಗೆ ತಲುಪಬೇಕು ಸ್ನೇಹಿತರೆ. ಮತ್ತು ಎಷ್ಟಾಗುತ್ತಷ್ಟು ಶೇರ್ ಮಾಡಿ ಸ್ನೇಹಿತರೆ. ಸೊ ಬ್ಲ್ಯಾಕ್ ಮ್ಯಾಜಿಕ್, ಈಗ ಪ್ರೀತಿಲಿ ಮೋಸ ಹೋದವರು ತುಂಬ ಜನ ಇರ್ತಾರೆ. ಹುಡುಗ ತುಂಬ ಹುಡುಗಿನ ಇಷ್ಟಪಡ್ತಾ ಇರ್ತಾನೆ, ಹುಡುಗಿ ಇವನ ಕಡೆ ನೋಡಲ್ಲ. ಇಲ್ಲ ಹುಡುಗಿ ಇವನ್ನ ತುಂಬ ಇಷ್ಟಪಡ್ತಾ ಇರ್ತಾಳೆ, ಹುಡುಗಿ ಇವನು ನೋಡಲ್ಲ. ಇವನ್ಗೆ ಯಾರೋ ಬೇರೆ ಇಷ್ಟ ಇರ್ತಾರೆ, ಇಲ್ಲ ಈಕೆಗೇನೋ ಬೇರೆ ಇಷ್ಟ ಇರ್ತಾರೆ. ಅಂತಹವ್ರನ್ನ ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ಳೋದು ಹೇಗೆ ಅದು ಹೇಳ್ತೀನಿ. ಆದರೆ ದಯವಿಟ್ಟು ಹೇಳ್ತೀನಿ ಸ್ನೇಹಿತರೆ, ಇದನ್ನು ಬೇರೆ ರೀತಿಲಿ ಯೂಸ್ ಮಾಡ್ಕೋಬೇಡಿ. ಏಕೆಂದರೆ ಇದು ಅಷ್ಟು ಪವರ್ಫುಲ್ ಇದೆ. ಸೊ ಇದು ಬ್ಲ್ಯಾಕ್ ಮ್ಯಾಜಿಕ್ ಆದ್ದರಿಂದ ತುಂಬ ಪುರಾತನ ಕಾಲದ ಮಂತ್ರ ಆಗಿದ್ದರಿಂದ ಇದು ಪವರ್ಫುಲ್ ಜಾಸ್ತಿ ಇದೆ. ಸೊ ದಯವಿಟ್ಟು ಆದಷ್ಟು ಒಳ್ಳೆಯದಕ್ಕೆ ಯೂಸ್ ಮಾಡಿ. ಒಬ್ಬರ ಮೇಲೆ ಪ್ರಯೋಗ ಮಾಡಿ ಸ್ನೇಹಿತರೆ, 2-3 ಜನದ ಮೇಲೆ ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ, ಅಮ್ಮುಕ್ಕಿ ಅಂತ ಇದೆ. ಅಮ್ಮುಕ್ಕಿಯನ್ನು ಜಾಗದಾಗೆ ಹುಡುಗ ಆಗಿದ್ರೆ ಹುಡುಗನ ಹೆಸರಾಕಿ, ಹುಡುಗಿ ಆಗಿದ್ರೆ ಹುಡುಗಿ ಹೆಸರಾಕಿ, ಯಾರು ಬೇಕೋ ಅವ್ರದ್ದು ಹೆಸರು ಹಾಕಿಬಿಟ್ಟು ಪ್ರಯೋಗ ಮಾಡಿ ಸ್ನೇಹಿತರೆ. ಖಂಡಿತ ವರ್ಕೌಟ್ ಆಗುತ್ತೆ ಇದನ್ನು ನೀವು ನೋಡಿ. ಬುಧವಾರ, ಓನ್ಲಿ ಬುಧವಾರ ದಿನ ಸಾಯಂಕಾಲ 6 ಗಂಟೆಯಿಂದ ಬೆಳಗಿನ ಜಾವ 2 ಗಂಟೆ ತನಕ ಯಾವ ಬೇಕಾದರೂ ಮಾಡ್ಬೋದು. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬರೀ ಅವ್ರದ್ದು ಫೋಟೋ ಮಾತ್ರ. ಅವ್ರ ಫೋಟೋ ನಿಮ್ಮ ಬಲಗೈಯಲ್ಲಿ ಇಟ್ಕೊಂಡು ಫೋಟೋ ನೋಡ್ತಾ, ಆದರೆ ಅದಕ್ಕೆ ಸಿಂಧೂರ ಹಚ್ಚಿ, ಕುಂಕುಮ ಹಚ್ಚಿ, ಭಕ್ತಿಯಿಂದ ಬೇಡ್ಕೊಂಡು ಪೂಜೆ ಮಾಡು. ಅದನ್ನು ಕೈಯಲ್ಲಿ ಹಿಡ್ಕೊಂಡು, ಇನ್ ಕೇಸ್ ನೀವು ಜಪ ಮಾಡ್ತಾ ಕೂರ್ತೀನಿ ಅಂತ ಹೇಳಿದ್ರೆ ಪೂರ್ವ ದಿಕ್ಕು ಕೂತ್ಕೊಳ್ಳಿ. ಕೆಳಗಡೆ ಕೆಂಪು ಬಟ್ಟೆ ಹಾಕಿಬಿಟ್ಟು ಪೂರ್ವ ದಿಕ್ಕು ಕೂತ್ಕೊಂಡು ಈಗ ಏನು ಹೇಳ್ತೀನೋ ಆ ಮಂತ್ರ 108 ಸಾರಿ ಹೇಳಿ ಸ್ನೇಹಿತರೆ. ಮಂತ್ರ ಹೀಗಿದೆ: ಓಂ ರೀಂ ಶ್ರೀಂ ಕ್ಲೀಂ ಮಂ ವಶ್ಯಂ ಅಮುಖಿ ಶ್ರೀ ವಿಷ್ಣು ಕಮಲ ವಾಸಿನಿಯೇ ನಮಃ. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ರೀಂ ಶ್ರೀಂ ಕ್ಲೀಂ ಮಂ ವಶ್ಯಂ ಅಮುಖಿ ಶ್ರೀ ವಿಷ್ಣು ಕಮಲ ವಾಸಿನೇ ನಮಃ. ಸೊ ಅಮ್ಮುಖಿಯನ್ನು ಜಾಗದಲ್ಲಿ ತೆಗೆದುಬಿಟ್ಟು ಯಾರ ಹೆಸರಿದೆ ಅವ್ರ ಹೆಸರನ್ನ ಹಾಕಿ 100% ಸಕ್ಸಸ್ ಆಗುತ್ತೆ. ಆಮೇಲೆ ಆ ಫೋಟೋನ ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ಬಿಡಿ ಸ್ನೇಹಿತರೆ. ಕೆಲವೇ ಗಂಟೆಯಲ್ಲಿ ನಿಮ್ಗೆ ವಶೀಭೂತ ಆಗ್ತಾರೆ.